ತೂಕ ಮೇಲೆ ಸ್ಟಾಕ್ ಕಾರಣ ಏನೈತಿ ಇನ್ನು ಬರೋ ಸಮಸ್ಯೆ ಇರಕ್ಕಲ್ಲ ಸ್ಟಾಕ್ ಕಾರಣ ಜಾಗ ಬೇಕಾಯ್ತಕ್ಕ ಹೊರಗೆ ಬಿಸಾಕಿ ಇಲ್ಲಿ 15 ದಿನ ಆಯ್ತು ನಾವು ಹೊರಗೆ ಬಿಸಾಕಿ ಅವ್ರು ಒಳಗಕ್ಕೆ ಬರೋಲ್ಲ ಯಾಕೆ ನಮ್ಮ ಸಮಸ್ಯೆ ಬಗ್ಗೆ ಮೇಲೆ ನಮ್ಗೆ ಕೆಲಸ ಇಲ್ಲ ಇಲ್ಲಿ ಬೇರೆ ಬರ್ತಾರೋ ಸರ್ ತೂಕ ಆಗಿ ನಿಂತಿದ ಮೇಲೆ ಅವ್ರ ಸಮಸ್ಯೆ ಏನು ಬರ್ತದೆ ಅವು ಅಲ್ಲಿ ಸ್ಟಾಕ್ ನಿಂತಿದ ಮೇಲೆ ಸಮಸ್ಯೆ ಬಂದೇ ಬರ್ತವೆ ಅವ್ರು ನೆಟ್ ಕಟ್ಕೊಂಡು ಅಲ್ಲಿ ಗೋಡ ಏನು ಬರೋರು ಗತಿ ಅಂತ ಆಮೇಲೆ ಇವತ್ತು ಹಾಲು 26 ಇನ್ನು 28 30 ಅಂತ 30ನೇ ತಾರೀಕು ಮುಗಿದ ಮೇಲೆ ಅವ್ರ ಗತಿ ಹೆಂಗ ಮನೆಗಿರೋರು ಗತಿ ಹಂಗ ನಾವೇನು ಜಗಳ ಮಾಡಕ್ ಬಂದಿಲ್ಲ ನಮ್ಮ ಮಾಲು ಸ್ಟಾರ್ಟ್ ಮಾಡ್ಕೊಂಡ್ಬಂದಿ ಸರ್ ಇದು ಇಲ್ಲಿರೋಲ್ಲ ನಿಜವಾದ ರೈತ ವ್ಯಾಪಾರಸ್ಥರು ಯಾರಲ್ಲ ವ್ಯಾಪಾರಸ್ಥರೆಲ್ಲ ಹೋಗ್ಬಿಟ್ಟು 100 ಪ್ಯಾಕೆಟ್ ಮೇಲೆ ನಾವೆಲ್ಲ 100 ಪ್ಯಾಕೆಟ್ ಮೇಲೆ ಇರೋರು ಸರ್ 100 ಪ್ಯಾಕೆಟ್ ಮೇಲೆ ಯಾರು ಸರ್ ಅಲ್ಲಿ ಉಪ್ಪು ಕೆಲಸ ಮಾಡಂಗಿಲ್ಲ ಮಾಡೋರು ಸಂಪೂರ್ಣಿಲ್ಲ ಟೋಕನ್ ಕೊಡ್ತಾನೆ ಇನ್ನೊಂದು ಸ್ವಲ್ಪ ಬರ್ತಾನೆ ಇನ್ನೊಂದು ಸ್ವಲ್ಪ ಬರ್ತಾನೆ 126 ಟೋಕನ್ ಕೊಡೋದ 200 ಟೋಕನ್ ಇದಾವೆ ಲಾರಿ ಇರ್ತಾರೆ ಎಲ್ಲ ನಾವೆಲ್ಲ ಹುಡುಗರೆಲ್ಲ ಸತ್ತು ಮಂದಿ ಕಟ್ಟಕ ಬಂದು ಟೋಕನ್ ಮೊನ್ನೆ ಕೊಟ್ಟರು ಬೇಡ ಬಂದಿನ 200 ಟೋಕನ್ 155 ಇಲ್ಲ 200 ಟೋಕನ್ ಆಯ್ತು ಮಾಲ್ ಎತ್ತಾಗಿತ್ತು ಬರೀ 30 ತಾರೀಕಿಗೆ ಅಂದ್ರೆ ಏನಣ್ಣ ಇನ್ನೊಂದ್ಸರಿ ಹೇಳ್ರಿ ಅಣ್ಣ 10,000 ಟೋಕನ್ ಕೊಟ್ಟದ ಅವ್ರೆ 200 ಟೋಕನ್ ಹೋಗ್ಬಿಟ್ಟವ 150 ಟೋಕನ್ ಹೋಗಿಲ್ಲ 200 ಟೋಕನ್ ಆಯ್ತು 200 ಟೋಕನ್ ಹೋಗೈತೆ ಯಾಕೆ ಹೋಗುತ್ತೆ ಅದು ಆಮೇಲೆಗಳು ಹೆಚ್ಚು ಕಡಿಮೆ ಮುಂದಕ್ಕೆ ಬಿದ್ದವ್ರು ಎತ್ತಿ ಬಿಡೋದು ಅವ್ರಿಗೆ ಎತ್ತು ಬಿಡೋದೆ ಇವಾಗ ಟೋಕನ್ ಪ್ರಕಾರ ಮಾಲ್ ಹೋಗ್ತಾ ಇಲ್ಲ ಅದು ಸಮಸ್ಯೆ ಅದು ಒಬ್ಬೊಬ್ಬರು 6,000 ಪ್ಯಾಕೆಟ್ ಹಾಕ್ಯಾರ ಸರ್ ವ್ಯಾಪಾರ ಪ್ಯಾಕೆಟ್ ಅಲ್ಲ ಸರ್ ಅಣ್ಣ ಒಂದ್ ನಿಮಿಷ ಸರ್ 150 ಟೋಕನ್ ಹೋಗ್ಲಾರ್ದಂಗೆ 200 ಟೋಕನ್ ಹೆಂಗ್ ಹೋಗುತ್ತೆ ಮಾಲ್ ಒಳಗಡೆ ಹಾ ಮತ್ತೆ ಹೆಂಗ್ ಹೋಗುತ್ತೆ ಈಗ ಇವ್ರದ್ದು ಹೋಗಿಲ್ಲ 200 ಟೋಕನ್ ಹೋಗಿದೆ ಹೆಂಗ್ ಹೋಗುತ್ತೆ ಅದು ಮಾಲ್ ಒಳಗಡೆ ಈಗ ಇವ್ರ ಟೋಕನ್ ನಂಬರು 154 ಹೋಗಿಲ್ಲ 200 ನಂಬರ್ ಟೋಕನ್ ಒಳಗಡೆ ಹೆಂಗ್ ಹೋಗುತ್ತೆ ಏನ್ ಸರ್ ಸರ್ ಅಣ್ಣ ಒಂದ್ ಸೆಕೆಂಡ್ ನಾನು ಗ್ರೀನ್ ವಾಚರ್ ಮಾಡ್ತಾನೆ ನನಗೆ ಗೊತ್ತಿಲ್ಲ ಆತನ ಕೇಳಂತಾನೆ ಆತ ಕೇಳಿದ್ರೆ ಈತನ ಕೇಳ್ಬಾರ್ದು ಸಿಸ್ಟಮ್ ಮಾಡಾರೇ ಇಲ್ಲ ಸರ್ ಹೊರಗಡೆ ಹೋಗ್ತಾರೆ ಏನೈತಲ್ಲ ಮೊನ್ನೆ ನಾವು ಮೇಡಮ್ಗೆ ಬಂದು ಹೇಳೋದಾಗ ಮನೇಲಿದ್ದ ಅಮಾಲಿಗೆ ನಿಲ್ಲಿಸ್ಬಿಟ್ಟು 50 ಪ್ಯಾಕೆಟ್ ಕೆಜಿಗೆ 12 ರೂಪಾಯಿ ಮಾಡ್ಯಾರ ಕ್ವಿಂಟಲ್ಗೆ 24 ರೂಪಾಯಿ ಈ ಪ್ರಕಾರವಾಗಿ ಮಾಡ್ಯಾರ ಈ ಪ್ರಕಾರವಾಗಿ ಮೇಡಮ್ ಯಾವನ್ ಕೊಟ್ಟನೋ ಯಾವನ್ ತಗೊಂಡೋ ಒಂದು ಗಲಾಟೆ ಮಾಡಬೇಕು ಮನೇಲಿಂದ ಬಂದಾಯ್ತು ಇವತ್ತೇನು ಮಾಡ್ಯಾರ ಇಲ್ಲಿ ಬಂದಾಯ್ತು ಅಂತೇಳಿ ರೂಪನ್ ಕೂಡಾಗ ಕ್ವಿಂಟಲ್ಗೆ 24 ರೂಪಾಯಿ ಮಾಡ್ಯಾರ ಸರ್ ಇವತ್ತು 30 ರೂಪಾಯಿ ಸರ್ ಒಂದು ಕ್ವಿಂಟಲಿ 30 ರೂಪಾಯಿ ಪ್ಯಾಕೆಟ್ 30 24 ಅಮಾಲಿಗೆ ಅವರು ಹೆಣ್ಮಕ್ಳಿಗೆ 6 ರೂಪಾಯಿ 30 ರೂಪಾಯಿ ಇವತ್ತು ನಡೆಯೋದು ಗೌರ್ಮೆಂಟ್ ನಮಗೆ ಬಂದಿಲ್ಲ ದುಡ್ಡು ಅಂತಂದೇಳಿ ಇವತ್ತು ರೈತರ ಮೇಲೆ ಹಾಕಿ ನಾವು ಸೈನ್ ಮಾಡಿ ನಿಮಗೆ ಕೊಟ್ಟು ಅಂತ ಇರ್ತಾರೆ ಅವ್ರು ಯಾವತ್ತು ಕೊಡ್ತಾರೆ ಸರ್ ಇಲ್ಲ ಸರ್ ಇಲ್ಲೇ ಸರ್ ಒಂದು ಟ್ಯಾಕ್ಟ್ರಿಗೆ 10,000 ರೂಪಾಯಿ ಬಂದದ್ದು ಸರ್ ಖರ್ಚು ಇದ್ರ ಮೇಲೆ ನೀವು ತಿಳ್ಕೊಂಬಿಡ್ರಿ 10,000 ರೂಪಾಯಿ ನಾವು ಹೇಳ್ತೀವಿ ಇಲ್ಲದ್ರಿಗಿನ್ನ ಹಾಕಕ್ಕಲ್ಲ ಅಂತ ಸರ್ ಸಿಂಪಲ್ ಸರ್ 154 ಟೋಕನ್ ಹೋಗ್ಲಾರ್ದಂಗೆ 200 ಟೋಕನ್ ಹೆಂಗ್ ಹೋಗುತ್ತೆ ಹಾ ಮತ್ತೆ ಈಗ ನೀವೇನ್ ಮಾಡ್ತಿದ್ದೀರಿ ನೆಕ್ಸ್ಟ್ ನೀವೇನ್ ಮಾಡ್ತಿದ್ದೀರಿ ಯಾವ ರೀತಿ ಆಕ್ಷನ್ ತಗೊಂತೀರಿ ಆಯ್ತು ಈಗ ರೈತರು ಹೇಳ್ತಿದ್ದಾರೆ ಅಲ್ಲಿ ಕೂತಿರುವಂತವ್ರು ತಗೊಳ್ಳೋರೇ ಬೇರೆ ಅಲ್ಲಿ ಎಂಟ್ರಿ ಮಾಡೋರೇ ಬೇರೆ ಈ ರೀತಿ ಒಂದು ದಂಧೆ ಮಾಡ್ಕೊಂಡಿದ್ದೀರಿ ಅದ್ರಲ್ಲಿ ನಿಮಗೂ ಏನಾದ್ರು ಕಮಿಷನ್ ಇದೆನಾ ಮತ್ತೆ ನೀವ್ಯಾಕೆ ಸುಮ್ಮನೆ ಕೂತಿದ್ದೀರಿ ಮತ್ತೆ ಹೋಗ್ಬೇಕಲ್ವಾ ಅಲ್ಲಿಗೆ ಸ್ಪಾಟಿಗೆ ಹೋಗ್ಬೇಕಲ್ವಾ ಈಗ ಹೇಳ್ತಿದಾರಲ್ವಾ ಅದು ಬೇಕಾಗಿಲ್ವಾ ಈಗ ಫೇಸ್ಬುಕ್ ಲೈವ್ ಇದೆ ನಿಮ್ಗೊಂದು ವಾಟ್ಸಪ್ಗೆ ಹಾಕ್ತೀನಿ ನಿಮ್ಮ ವಾಟ್ಸಪ್ಗೆ ಹಾಕ್ತೀನಿ ಮತ್ತೆ ನೀವೇನು ಆಕ್ಷನ್ ಮಾಡ್ತೀರಿ ಅದಕ್ಕೆ ಈಗ ರೈತರು ಹೊಲದಲ್ಲೇ ವರ್ಷ ಪೂರ ಕಷ್ಟಪಟ್ಟು ಬೆಳೆನ ತಗೊಂಬಂದು ನಿಮ್ಗೆ ಹಾಕಿರ್ತಾರೆ
ಮತ್ತೆ ಇಲ್ಲಿ ಬಂದ್ರು ನಿಮ್ಮ ಹತ್ರನೂ ವನವಾಸ ಅನುಭವಿಸ್ಬೇಕಂದ್ರೆ ಹೆಂಗೆ? ವನವಾಸ ಅಲ್ರಿ, 15 ದಿನ ಆಯ್ತು. 15 ದಿನ ಆಯ್ತು ನಮ್ಗೆ ತೂಕ ಆಗಿ ಅಸಲಿ ಎತ್ತೇ ಇಲ್ಲ. ಮತ್ತೆ ಏನ್ ಮಾಡ್ತೀರಿ? ನಿಮ್ ಮೇಡಮ್ ಅವ್ರಿಗೆ ಕ್ಲಾರಿಫಿಕೇಶನ್ ತಗೊಳ್ರಿ. ಈಗ ಡಿ ಸಿ ಅವ್ರಿಗೂ ಮಾತಾಡಿಸ್ತೀವಿ ನಾವು ಇದ್ರೆ, ಡಿ ಸಿ ಅವ್ರಿಗೂ ಮಾತಾಡಿಸ್ತೀವಿ ಅಂತ, ಏನ್ ಮಾಡ್ತಾ ಇದ್ದೀರಿ ಅಂತ ನಾವು ಅವ್ರಿಗೂ ಕೇಳ್ತೀವಿ ಅಂತ. ಏನ್ ಸರ್, ಒಂದ್ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ರಿ. ನೀವು ಅಧಿಕಾರಿ ಇದ್ದೀರಿ, ಸಂಬಳ ತಗೊಂತೀರಿ ನಮ್ಮ ಟ್ಯಾಕ್ಸ್ ಅಲ್ಲಿ. ಬೇಜವಾಬ್ದಾರಿ ಕೆಲಸ ಮಾಡಬೇಡಿ. ಸಂಬಳ ತಗೊಂತೀರಿ, ಆ ಸಂಬಳಕ್ಕೆ ತಕ್ಕನಾದಾಗಿ ನಿಯತ್ತಾಗಿ ಕೆಲಸ ಮಾಡಿ. ಕೇಳ್ತೀನಿ, ಅವ್ರು ಸಾರ್ ಇದ್ರು ಕೇಳ್ತೀನಿ ಅಂತ ಈಗ. ಓಕೆ ಸಾಹೇಬ್ರು ಹೋದ್ರು ನಿಮ್ಮ ಅದೇ ಕೇಳ್ತೇವೆ, ಅದೇ ಕೇಳೋಣ.